ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ತುಂಬಾ ಸಿಂಪಲ್ ಆಗಿ ಬದನೆಕಾಯಿ ಸಾಂಬಾರ್ ಹೇಗೆ ಮಾಡುದಂತ ತೋರಿಸ್ತೇನೆ. ತುಂಬಾ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ ಆಗಿ ಉಂಟು. ರೈಸ್ಗೆ ಉಂಟಲ್ಲ, ಸೂಪರ್ ಆಗಿ ಬರ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು 6 ಟೊಮೆಟೊ, ಫುಲ್ ಇಡೀ ಟೊಮೆಟೊವನ್ನು ಬೇಯಿಸ್ಬೇಕು ನಾವು. ಇದರ ಸಿಪ್ಪೆ ಎಲ್ಲ ಉಂಟಲ್ಲ ಬಿಡ್ಬೇಕು, ಅಷ್ಟು ಹೊತ್ತು ಇದನ್ನು ಬೇಯಿಸಿ. ಈಗ ನೋಡಿ, ಸಿಪ್ಪೆ ಎಲ್ಲ ಫುಲ್ ಓಪನ್ ಆಗಿದೆ. ಸಪ್ಪೆ ನೀರಿಗೆ ಹಾಕ್ಬಿಟ್ಟು ಈ ಸಿಪ್ಪೆ ಎಲ್ಲ ತೆಗೆದು ಟೊಮ್ಯಾಟೊ ಪ್ಯೂರಿ ಮಾಡಿ ಉಂಟಲ್ಲ ಒಂದ್ ಸೈಡ್ ಅಲ್ಲಿ ಇಟ್ಟು ಬಿಡಿ. ಪೇಸ್ಟ್ ಮಾಡಿ ಒಂದ್ ಸೈಡ್ ಅಲ್ಲಿ ಇಟ್ಟು ಸಾಕು. ನೀರು ಸೇರಿಸಿ ಪೇಸ್ಟ್ ಮಾಡಬೇಡಿ, ಹಾಗೆ ಟೊಮ್ಯಾಟೊನ ಪೇಸ್ಟ್ ಮಾಡಬೇಕು. ಬೇರೆ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಮತ್ತು ಜೀರಿಗೆ ಉಂಟಲ್ಲ ಸ್ವಲ್ಪ ಫ್ರೈ ಆಗ್ಲಿ. ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಗೆ ಹಾಕ್ಬೇಕು. ಜಜ್ಜುದೇನ್ ಬೇಡ, ಜಸ್ಟ್ ಹಾಗೆ ಹಾಕಿದ್ರೆ ಆಯ್ತು. 2 ಆನಿಯನ್ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. 2 ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡಿದ್ದೇನೆ. ಆನಿಯನ್ ಮತ್ತೆ ಗ್ರೀನ್ ಚಿಲ್ಲಿ ಉಂಟಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಮಾಡ್ಬೇಕಂತ ಇಲ್ಲ, ಸಾಫ್ಟ್ ಆದ್ರೆ ಸಾಕು. ಸಾಂಬಾರಿಗೆಲ್ಲ ಹಾಗೆ ನೀವು ಸಾಂಬಾರ್ ರೈಸ್ಗೆಲ್ಲ ಹಾಕುವಾಗ ಈರುಳ್ಳಿ ಎಲ್ಲ ಸಿಗ್ತದಲ್ಲ, ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಪ್ಯೂರಿ ಮಾಡಿದ್ದು ಇದಕ್ಕೆ ಹಾಕ್ಬೇಕು. ಟೊಮೆಟೊ ಪ್ಯೂರಿ ಮಾಡುವಾಗ ಸ್ವಲ್ಪ ಕೂಡ ನೀರು ಸೇರಿಸಬೇಡಿ, ಹಾಗೆ ಪ್ಯೂರಿ ಮಾಡಬೇಕು. ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ. ಆಲ್ರೆಡಿ ಅದು ಬೆಂದ ಟೊಮೆಟೊ ಅಲ್ಲ, ಹಾಗಾಗಿ ತುಂಬಾ ಹೊತ್ತು ನಾವು ಫ್ರೈ ಮಾಡ್ಬೇಕಂತ ಏನಿಲ್ಲ. ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇದಕ್ಕೆ ಸೇರಿಸಬೇಕು. ನಿಮ್ಗೆ ಸಾಂಬಾರ್ ಎಷ್ಟು ನೀರು ಬೇಕಂತ ನೋಡಿ ಸೇರಿಸಿದ್ರೆ ಆಯ್ತು. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, ಒಂದು ಸ್ವಲ್ಪ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ. ಈ ಎಲ್ಲ ಮಸಾಲೆ ಪೌಡರ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೈಟ್ ರೈಸ್ ಮತ್ತೆ ಬಾಯ್ಲ್ಡ್ ರೈಸ್ಗೂ ಕೂಡ ಇದು ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ರುಚಿಗೆ ಬೇಕಾದಷ್ಟು ಉಪ್ಪು. ಮೊದಲು ಇದನ್ನು ನಾವು ರೆಡಿ ಮಾಡಬೇಕು. ಆಮೇಲೆ ಒಂದು ಪ್ಯಾನ್ ತೆಗೆದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಬದನೆ ಉಂಟಲ್ಲ, ನಾವು ಪೊಟ್ಯಾಟೊ ವೆಜ್ಜಸ್ಗೆಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ಕಟ್ ಮಾಡಿ ಹಾಕ್ಬೇಕು. ಸಣ್ಣದಾಗಿ ಕಟ್ ಮಾಡೋದು ಬೇಡ, ಈ ತರ ಉದ್ದ ಉದ್ದವಾಗಿ ಕಟ್ ಮಾಡಬೇಕು. ಇದನ್ನು ಈಗ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯ್ತು. ಮತ್ತೆ ಈ ಬದನೆ ಎಲ್ಲ ಬಾಯ್ಲ್ ಆಗ್ಲಿಕ್ಕೆ ಲೇಟ್ ಆಗುದಿಲ್ಲ, ಬೇಗ ಕುಕ್ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಆಯಿಲ್ ಅಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ಈಗ ನೋಡಿ, ಇದು ಸಾಫ್ಟ್ ಆಗಿದೆ. ಇಷ್ಟು ಸಾಫ್ಟ್ ಆದ್ರೆ ಸಾಕು. ಈಗ ಏನ್ ಮಾಡ್ಬೇಕು ಗೊತ್ತುಂಟ, ಇದನ್ನು ನಾವು ಆ ಸಾಂಬಾರಿಗೆ ಹಾಕ್ಬೇಕು. ಇದರ ಜೊತೆ ನೀವು ಪೊಟ್ಯಾಟೊ ಮತ್ತೆ ಬೇರೆ ವೆಜಿಟೇಬಲ್ ಇಷ್ಟ ಇದ್ರೆ ಯೂಸ್ ಮಾಡ್ಬೋದು. ಖಾಲಿ ಬದನೆ ಕೂಡ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇಡ್ಲಿಗೆಲ್ಲ ಈ ತರ ಸಾಂಬಾರ್ ಉಂಟಲ್ಲ ಟೇಸ್ಟಿಯಾಗಿ ಆಗ್ತದೆ. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಬದನೆಕಾಯಿ ಹಾಕದಿದ್ರು ಕೂಡ ಈ ಸಾಂಬಾರು ಒಳ್ಳೆ ರುಚಿಯಾಗಿ ಬರ್ತದೆ. ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ, ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕಿ. ಸಾಂಬಾರಿಗೆ ಫೈನಲ್ ಆಗಿ ರೆಡಿ ಆಗಿದೆ. ಇದನ್ನೀಗ ನಾವು ಬಾಯ್ಲ್ ಮಾಡ್ಲಿಕ್ಕೆ ಬಿಡ್ಬೇಕು. ಬಾಯ್ಲ್ ಆಗ್ತಾ ಬರುವಾಗ ಫೈನಲ್ ಆಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಕುದಿ ಬಂದ್ರೆ ಸಾಕು. ವಿಡಿಯೋ ಇಷ್ಟ ಆದ್ರೆ ಉಂಟಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.